60 ರೂಪಾಯಿನೂ ತೋರಿಸಿದ್ದ. 65 ರೂಪಾಯಿ 4 ಕಿಲೋಮೀಟ್ರ್ 78 ರೂಪಾಯಿ ಕೊಟ್ಟ ನೋಡಿ. ಅಲ್ಲಿ ಆ ಕಡೆ 2 ಕಿಲೋಮೀಟ್ರ್, ಇದು 4 ಕಿಲೋಮೀಟ್ರ್ 6 ಕಿಲೋಮೀಟ್ರು. ತುಂಬ ಕಷ್ಟ ಇದೆ ಗುರು. ಆಯ್ತು ಬೋಲ್ಸೋಲ್ ಇಲ್ಲೇನಾ 1406 ಬಂತು ನೋಡಿ ಆರ್ಡ್ರು. 26 ರೂಪಾಯಿ ನೋಡಿರಿ, ಬರೀ 25 ರೂಪಾಯಿ 26 ರೂಪಾಯಿ. 1 ಕಿಲೋಮೀಟ್ರ್ ಪಿಕಪ್ಪು 1 ಕಿಲೋಮೀಟ್ರ್ ಡ್ರಾಪು, 1 ಕಿಲೋಮೀಟ್ರ್ ಪಿಕಪ್ಪು 1 ಕಿಲೋಮೀಟ್ರ್ ಡ್ರಾಪು. ಹೀಗೆಲ್ಲ 20 ರೂಪಾಯಿ ಕೊಟ್ಟರೆ ನಾವು 1000 ರೂಪಾಯಿ ಮಾಡೋದು ಯಾವಾಗ? ಎಂಥ ನನ್ನ ಮಗ ಇರಬೇಕು ಅಂದರೆ ಬೇಜಾರಾಗೋದು ಇದೇ ಕಾರಣಕ್ಕೆ ಬೇಜಾರಾಗುತ್ತೆ. ಕೊಡೋದೆಷ್ಟು? 25 ರೂಪಾಯಿ. ಅಪಾರ್ಟ್ಮೆಂಟ್ಗೆ ಕೇಳಿದವನು, ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ. ಅಲ್ಲಿ ಹೋಗಿ ಡ್ರಾಪ್ ಮಾಡೋ ಅಷ್ಟರಲ್ಲಿ ನಂದು 20 ನಿಮಿಷ. ಇವಾಗ ನಮ್ಮ ಅರ್ನಿಂಗ್ಸ್ನ ನೋಡುವಂಥ ಸಮಯ. 27 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ, ನೋಡ್ಬಿಡಿ. ಹಾಯ್ ಎಲ್ಲ ನಮಸ್ತೆ ಇದ್ದರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಎಲ್ಲಿದ್ದೀನಪ್ಪ ಅಂದ್ರೆ ನಾನು ನ್ಯೂ ಬೆಲ್ ರೋಡಲ್ಲಿದ್ದೀನಿ. ನೀವು ನೋಡ್ಬೋದು ಫುಲ್ ಖಾಲಿ ಹೊಡಿತಾ ಇದೆ. ಮೋಡ ಬೇರೆ ಹಾಕಿದೆ, ಮಳೆ ಬರುತ್ತಾ ಇದೆ. ನಿನ್ನೆಯಿಂದ ಆಯಿತು, ಚೆನ್ನೈಯಲ್ಲಿ ಬೇರೆ ಮಳೆ ಬರ್ತಾಯಿದೆ ಅಂತ ಜಾಸ್ತಿ. ಇವಾಗ ಏನಪ್ಪ ಅಂದರೆ ನಾನು ಝೊಮ್ಯಾಟೋನ ಮಾಡೋಕ್ಕೆ ಬಂದಿದ್ದೀನಿ. ಇದರಲ್ಲಿ ಹೆಂಗೆ ಅಂದರೆ ನನಗೊಂದು ಆಫರ್ನ ಕೊಟ್ಟವನೆ, ಅದು ಆಫರ್ನ ತೋರಿಸ್ಬಿಡ್ತೀನಿ ಏನಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಬೋದು ನೀವು ಕೂಡ. 1000 ರೂಪಾಯಿ ಮಾಡಿದ್ರೆ 600 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ದಾನೆ. 1000 ರೂಪಾಯಿ ಮಾಡಿದ್ರೆ 600 ರೂಪಾಯಿ ಎಕ್ಸ್ಟ್ರಾ ಅಂತೆ. ಓಕೆ, ಫುಲ್ ಡೇ ಮಾಡಬೇಕು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ 3 ಅವರ್ಸು ಅಂದರೆ ಬೆಳಗ್ಗೆ ಮಧ್ಯಾಹ್ನ ಬಂತು ಆರ್ಡ್ರು. ನ್ಯೂ ಬೆಲ್ 60 ರೂಪಾಯಿ. ಅಂದರೆ ಆರ್ಡ್ರ್ ಬರುತ್ತಾ ಇಲ್ವ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆರ್ಡ್ರ್ ಬರುತ್ತಾ ಸುಮ್ಮನೆ ಮಾಡೋಣ ಅಂತ ಹೇಳೋಣ ಅನ್ನೋ ಅಷ್ಟರಲ್ಲಿ ಆರ್ಡ್ರೇ ಬಂದ್ಬಿಟ್ಟು. ನ್ಯೂ ಪ್ರಶಾಂತ್ ನಾಟಿ ಕಾರ್ನರ್. ಓಕೆ ಅದಾ? ಅವ್ರು ಮಾತ್ರ ಕೊಡೋದೇ ಲೇಟುಗರು. ಮತ್ತೆ ವಾಪಸ್ ಹೋಗಬೇಕು. ತುಂಬ ಲೇಟ್ ಮಾಡ್ತಾರೆ ಅವರು ಕೊಡೋಕ್ಕೆ. ಇವಾಗ ಏನಪ್ಪ ಅಂದರೆ ಆರ್ಡ್ರ್ಗಳಿದಾವ ಝೊಮ್ಯಾಟೋದಲ್ಲಿ ಅಂತೇಳ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರಿ. ಅಂದರೆ ಆರ್ಡ್ರ್ಗಳು ಕಡಿಮೆ ಇದೆ, ಆರ್ಡ್ರ್ಗಳೇ ಇಲ್ಲ ಝೊಮ್ಯಾಟೋದಲ್ಲಿ, ಝೊಮ್ಯಾಟೋ ವೇಸ್ಟು ಅಂತ ಇದ್ರಿ. ಅದಕ್ಕೋಸ್ಕರ ಇವತ್ತು ಆಫರ್ ಕೊಟ್ಟಿದ್ದಾನಲ್ಲ, ಆಫರ್ ಟಾರ್ಗೆಟ್ನ ನನಗೆ ಮಾಡೋಕ್ಕಾಗುತ್ತಾ ಇಲ್ವಾ, ಮಾಡಿದ್ರೆ ಎಷ್ಟೊತ್ತಿಗೆ ಮಾಡ್ಬೋದು, ಟೋಟಲ್ ಫುಲ್ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅವಾಗ ಬಂದುಬಿಟ್ಟು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಎಷ್ಟು ಆರ್ಡ್ರ್ ಆಯಿತು, ಎಷ್ಟೊತ್ತಾಯಿತು ಟೈಮು, ನಾವು ಲಾಗಿನ್ ಎಷ್ಟು ಆಯಿತು, ಯಾವ್ಯಾವೆಲ್ಲ ಆರ್ಡ್ರ್ ಬರುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲೊಂದು ಡೆಲಿವರಿ ಇತ್ತು, ಇವಾಗ ಡೆಲಿವರಿ ಮಾಡಿದೆ. ಇದೇ ಬಿಲ್ಡಿಂಗು. ಈಗ ಆಲ್ರೆಡಿ ಅದನ್ನು ನಾನು ಸಬ್ಮಿಟ್ ಕೊಡ್ತಾಯಿದ್ದೀನಿ. ಬ್ಯಾಚ್ ಆರ್ಡ್ರ್ ಬಿದ್ದಿತ್ತು. ಎಷ್ಟು ಕೊಡ್ತಾರೆ ಅಂತ ನೋಡೋಣ. 60 ರೂಪಾಯಿನೂ ತೋರಿಸಿದ್ದ. 65 ರೂಪಾಯಿ 4 ಕಿಲೋಮೀಟ್ರ್ 78 ರೂಪಾಯಿ ಕೊಟ್ಟ ನೋಡಿ. ಅಲ್ಲಿ ಆ ಕಡೆ 2 ಕಿಲೋಮೀಟ್ರ್, ಇದು 4 ಕಿಲೋಮೀಟ್ರ್ 6 ಕಿಲೋಮೀಟ್ರು. ತುಂಬ ಕಷ್ಟ ಇದೆ ಗುರು. ಝೊಮ್ಯಾಟೋದಲ್ಲಿ ಪಿಕಪ್ಪು 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಎಲ್ಲ ಎಳಿತಾವನೆ. ಹಿಂಗಾದರೆ ಕಷ್ಟ ಇದೆ. 2.5 ಕಿಲೋಮೀಟ್ರ್ ಪಿಕಪ್ಪು 4 ಕಿಲೋಮೀಟ್ರ್ ಡ್ರಾಪು ಕೊಟ್ಟರೆ ಒಂದು 50 ರೂಪಾಯಿ ಕೊಡ್ತಾವನೆ. ಪರವಾಗಿಲ್ಲ ಅರ್ನಿಂಗ್ಸು. ಇವಾಗ ಎಷ್ಟಾಗಿದೆ ಟೈಮ್ ಅಂದರೆ 3 ಗಂಟೆ. ಅಂದರೆ ನಾನು 12 ಗಂಟೆಗೆ ಬಂದಿದ್ದೀನಿ. 12ರಿಂದ 1 2 3 ಮತ್ತೊಂದು ಕೊಟ್ಟ ನೋಡಿ 33. ಓಕೆ, ಅಕ್ಸೆಪ್ಟ್ ಮಾಡಿಬಿಡೋಣ. 33 ರೂಪಾಯಿದು 2 ಕಿಲೋಮೀಟ್ರ್ ಡ್ರಾಪ್ ಇದೆ. ಓಕೆ, ಇವಾಗ ಅರ್ನಿಂಗ್ಸ್ನ ತೋರಿಸ್ಬಿಡ್ತೀನಿ ನಿಮ್ಗೆ ಎಷ್ಟಾಗಿದೆ ಅಂತ. 350 ರೂಪಾಯಿ ಆಗಿದೆ. 3 ಅವರ್ಗೆ 350 ರೂಪಾಯಿ. ಬಟ್ ಲಾಂಗ್ ಪಿಕಪ್ ಲಾಂಗ್ ಎಲ್ಲ ಕೊಡ್ತಾವನೆ. ಬರ್ರಿ ಇದೊಂದು ಪಿಕಪ್ ಮಾಡ್ಕೊಳ್ಳೋಣ. ಹೋಗೋಣ. ಇಲ್ಲೇ ಓಕೆ, ಇಲ್ಲೇ ನಿಯರ್ ಬೈ ಐತಂತೆ. ಏನು ಅಂದರೆ ಇದೇ ನಿಯರ್ ಬೈ ಕೊಡ್ತಾಯಿಲ್ಲ. ಅಂದರೆ 2 ಕಿಲೋಮೀಟ್ರ್ ಪಿಕಪ್ ಕೊಡ್ತಾವನ್ನೇ, 3 ಕಿಲೋಮೀಟ್ರ್ ಡ್ರಾಪು 40 ರೂಪಾಯಿ ಕೊಡ್ತಾನೆ ಒಂದೊಂದು ಸತಿ. ಆಗಲೇ 2 ಕಿಲೋಮೀಟ್ರ್ ಪಿಕಪ್ಪು 2 ಕಿಲೋಮೀಟ್ರ್ ಡ್ರಾಪು 35 ರೂಪಾಯಿ ಕೊಟ್ಟವನೆ. ಹಿಂಗಾದರೆ ಕಷ್ಟ ಆಗ್ಬಿಡುತ್ತೆ. ಬಟ್ ಅರ್ನಿಂಗ್ಸು ಏನಂದರೆ ನಮಗೆ 8 ಕಿಲೋಮೀಟ್ರು ಅಂದರೆ ಪಿಕಪ್ ಜಾಸ್ತಿ ಎಳಿಬಾರ್ದು. ಪಿಕಪ್ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇರಬೇಕು. ಆ ಡ್ರಾಪು ಒಂದು 7-8 ಕಿಲೋಮೀಟ್ರ್ ಇರಬೇಕು. ಹಂಗಿದ್ರೆ ಚೆನ್ನಾಗಿ ಕೊಡ್ತಾನೆ. ಬಟ್ 80 ರೂಪಾಯಿ 89 ರೂಪಾಯಿ ಕೊಡ್ತಾನೆ 8 ಕಿಲೋಮೀಟ್ರ್ ಇದ್ದರೆ. ಅದೇ ವೇಟ್ ಮಾಡ್ತಾಯಿದ್ದೀನಿ ಲಾಂಗ್ ಯಾವಾಗ ಎಳಿತಾನೆ ಅಂತ. ಒಂದು ಲಾಂಗ್ ಎಳಿತಾ ಇಲ್ಲ. ಬಟ್ 30 ರೂಪಾಯಿ 40 ರೂಪಾಯಿ 20 ರೂಪಾಯಿ ಇಷ್ಟೇ ಕೊಡ್ತಾವನು ಒಟ್ಟಿನಲ್ಲಿ.
ಅಣ್ಣ ಇದು ಬೋಲ್ಸೋಲ್ ಇಲ್ಲೇನಾ 1406. ಓಕೆ, ಪಿಕಪ್ ಅಂತೂ ಆಯಿತು. ಈ ಥರ ಆರ್ಡ್ರ್ ರೆಡಿ ಇದ್ದರೆ ಈಸಿ ಆಗುತ್ತೆ. ಎರಡು ಫ್ಲೋರ್ ಹತ್ತು ಬಂದು ಸುಸ್ತಾಗ್ಬಿಡುತ್ತೆ. ಮತ್ತಿಕೆರೆನೇ ಕೊಟ್ಟವನೆ. ಬನ್ನಿ ಇದನ್ನ ಡ್ರಾಪ್ ಮಾಡೋಣ, ನಿಮಗೆ ಮತ್ತೆ ಸಿಗ್ತೀವಿ. 3 hours later. ಸ್ನೇಹಿತರೆ, ನಾನು ಆರ್ಡ್ರ್ ಕೊಡ್ತಾನೆ ಇಲ್ಲ ಅಂತೇಳ್ಬಿಟ್ಟು ನಾನು ಅಂತ ಇದ್ದರೆ ಬರೀ ಮಲ್ಲೇಶ್ವರಂಗೆ ಹಾಕ್ಬಿಟ್ಟು 20 ರೂಪಾಯಿ ಆರ್ಡ್ರ್ ಕೊಟ್ಟವನೆ. ಬಟ್ 20 ರೂಪಾಯಿ ಆರ್ಡ್ರನ್ನ ನಿಮಗೆ ತೋರಿಸ್ತೀನಿ. ಅಯ್ಯೋ, ಸಿ ಟ್ರಿಪ್ಪು ಇಲ್ಲಿ ನೋಡಿ, 20 ರೂಪಾಯಿ, 25 ರೂಪಾಯಿ, 20 ರೂಪಾಯಿ, 40 ರೂಪಾಯಿ, 70 ರೂಪಾಯಿ, 50 ರೂಪಾಯಿ, ಈ ರೀತಿ ಬರೀ 20 ರೂಪಾಯಿ ಆರ್ಡ್ರ್ ಕೊಡ್ತಾವನೆ. ಮಲ್ಲೇಶ್ವರಮಲ್ಲಿ ಬಂದು, ಮಲ್ಲೇಶ್ವರಂ ನನ್ನ ಜೋನೇ ಅಲ್ವಾ ಇದು ಮಲ್ಲೇಶ್ವರಮು. ಬಟ್ ನನ್ನ ಈ ಜೋನಿಗೆ ಬಂದರೆ ಜೊಮ್ಯಾಟೋನು ನಮ್ಮ ಜೋನಿಗೆ ಹೇಳ್ಕೊಳ್ಳಲ್ಲ, ಬರೀ ಇಲ್ಲೇ ತಿರುಗಿಸ್ತಾ ಇರ್ತಾನೆ. ನನಗೆ ಅರ್ನಿಂಗ್ಸ್ ನೋಡಿ ಎಷ್ಟಾಗಿದೆ ಅಂತ. ಅರ್ನಿಂಗ್ಸು ಇದು ಎಷ್ಟಾಗಿದೆ, ನಾನು ಅರ್ನ್ ಮಾಡಿರೋದು 656 ರೂಪಾಯಿ. 656 ರೂಪಾಯಿ. ನಂದು ಯಾವಾಗಲೂ ಆಗಿತ್ತು 500. ಬರೀ 20 ರೂಪಾಯಿ ಆರ್ಡ್ರ್ ಕೊಡ್ತಾವ್ರೆ. 15 ಟ್ರಿಪ್ಪು 17 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಬರೀ 656 ರೂಪಾಯಿ ಆಗೈತೆ. ನಾನೇನೋ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೆ. ಬಂತು ನೋಡಿ ಆರ್ಡ್ರು 26 ರೂಪಾಯಿ. ನೋಡಿರಿ, ಬರೀ 25 ರೂಪಾಯಿ, 26 ರೂಪಾಯಿ. 1 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋಮೀಟ್ರ್ ಡ್ರಾಪು, 1 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋಮೀಟ್ರ್ ಡ್ರಾಪು. ಹೀಗೆಲ್ಲ 20 ರೂಪಾಯಿ ಕೊಟ್ಟರೆ ನಾವು 1000 ರೂಪಾಯಿ ಮಾಡೋದು ಯಾವಾಗ? ಏನು ಗುರು ಹಿಂಗಾಗೋಯ್ತು? ನಾನು ಅದೇ ಅನ್ಕೋತಾ ಇದ್ದೀನಿ, ಹಿಂಗೆಲ್ಲ ಕೊಟ್ಟರೆ ನಾವು ಮಾಡೋದು ಯಾವಾಗ? ಪಿಕಪ್ಪು ಡ್ರಾಪಲ್ಲೇ ಮುಗಿದೋಗ್ಬಿಡುತ್ತೆ ನಮ್ಮದು. ಅದೇ ಇವಾಗ ಇಲ್ಲೇ ಇದ್ದೀನಿ, ಇನ್ನೇನು ಮಾಡೋದು? ಇಲ್ಲಿದ್ದೀನಿ, ಯಾವುದೂ ಕ್ಯಾನ್ಸಲ್ ಮಾಡೋಕ್ಕೂ ಆಗೋಲ್ಲ, ಏನೂ ಇಲ್ಲ. ಆ ಕಡೆ ನಮ್ಮ ರೂಟ್ ಹೋಗ್ಬಿಡ್ಲಾ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಅದು ಮತ್ತಿಕೆರೆ ಕಡೆ ಹೋಗ್ಬಿಡ್ಲಾ, BL ಕಡೆ ಅಂತ. ಇಲ್ಲಿ ಬರೀ 1 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋಮೀಟ್ರ್ ಡ್ರಾಪು ಕೊಡ್ತಾನೆ. ನಮ್ಮ ಜೋನ್ಗೆ ಹೇಳ್ಕೋಬೇಕಲ್ಲ. ನಮ್ಮ ಜೋನ್ ಇದು ನನ್ನ ಜೋನ್ ಅಲ್ಲ, ನನ್ನ ಜೋನ್ಗೆ ಹೇಳ್ಕೋಬೇಕಲ್ಲ. ನನ್ನ ಜೋನ್ಗೆ ಹೇಳ್ಕೊತಲ್ಲ ಅವನು. ಬರೀ ಇಲ್ಲೇ 20 ರೂಪಾಯಿ ಆರ್ಡ್ರ್ ಕೊಟ್ಟು 20 ರೂಪಾಯಿ ಆರ್ಡ್ರ್. ನಾನು ಆಗ್ಲಿಂದ ಮಾಡ್ತಾನೇ ಇದ್ದೀನಿ. ನಾನು ಅರ್ನಿಂಗ್ಸ್ ಆಗ್ತಾಯಿದೆ ಅಂತ ಅನ್ಕೋತಾನೆ ಇದ್ದೀನಿ. ಅರ್ನಿಂಗ್ಸು ಇಲ್ಲ, ಅಂಥದ್ದು ಇಲ್ಲ. 20 ರೂಪಾಯಿ 5 ಆರ್ಡ್ರ್ ಮಾಡಿದಾಗ ನನಗೆ 100 ರೂಪಾಯಿ ಸಿಗುತ್ತೆ ಅಂದ್ಕೊಳ್ಳಿ. 5 ಆರ್ಡ್ರ್ ಮಾಡೋ ಅಷ್ಟರಲ್ಲಿ ನನಗೆ 1.5 ಅವರ್ ಹೋಗಿರುತ್ತೆ, 1.5 ಅವರ್ 2 ಅವರು. ಆವಾಗ 100 ರೂಪಾಯಿ ಕೊಡ್ತಾನೆ. ಒಂದೇ ಲಾಂಗ್ ಹಾಕ್ಬಿಟ್ಟು ಒಂದು 70-80 ರೂಪಾಯಿ ಕೊಟ್ಟರೆ ಹೆಂಗಿರುತ್ತೆ? ಅಯ್ಯೋ ದೇವ್ರೆ. ನೋಡ್ತೀನಿ, ಇದೊಂದು ಡ್ರಾಪ್ ಮಾಡ್ತೀನಿ. ಏನಾದರೂ ಮತ್ತೆ ಇಲ್ಲೇ ಸಮೀಪ ಹಾಕ್ಬಿಟ್ರೆ ಆಫ್ ಮಾಡ್ಕೊಂಡು ನಮ್ಮ ಆ ಕಡೆ ಹೋಗ್ಬಿಡ್ತೀನಿ. ಅಲ್ಲೇ ಚೆನ್ನಾಗಿ ಕೊಡ್ತಾನೆ. ಒಂದು ಸ್ವಲ್ಪ 40 ರೂಪಾಯಿ ಆರ್ಡ್ರು, 50 ರೂಪಾಯಿ ಆರ್ಡ್ರ್ ಆದರೂ ಅಷ್ಟಾದರೂ ಕೊಡಲಿ. 1000 ಆಗುತ್ತೆ. ಇಲ್ಲಾಂದರೆ 1000 ಆಗಲ್ಲ ರೀ. 20 ರೂಪಾಯಿ ಆರ್ಡ್ರ್ ಕೊಟ್ಟರೆ ಎಲ್ಲಾಗುತ್ತೆ 1000. ಒಂದೊಂದು ಸತಿ ಆರ್ಡ್ರ್ ಲೆಕ್ಕ ಇರುತ್ತಲ್ಲ, ಆ ಟೈಮಲ್ಲಿ ಈ ಥರ ಕೊಡಲ್ಲ. ಆ ಟೈಮಲ್ಲಿ ಲಾಂಗ್ ಹಾಕ್ಬಿಡ್ತಾನೆ. ಇವಾಗ ಅರ್ನಿಂಗ್ ಹೊಡಿತಾ ಇದ್ದೀನಿ, ಇವಾಗ ಹಿಂಗೆ ಹಾಕ್ತಾನೆ. ಇನ್ನೇನು ಮಾಡೋದು? ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಬಿದ್ದೈತೆ. ಇಲ್ಲೇ ಇದ್ದೀನಿ ಮಲ್ಲೇಶ್ವರಂ ಹತ್ರ. ನಾನು ನೋಡ್ತಾನೆ ಇದ್ದೀನಿ, ಕೊಡ್ತಾನೆ ಅಂತೇಳ್ಬಿಟ್ಟು ಕೊಡ್ತಾನೆ ಇಲ್ಲ. ಬರೀ 20 ರೂಪಾಯಿ ಆರ್ಡ್ರು, 25 ರೂಪಾಯಿ ಆರ್ಡ್ರು, 20 ರೂಪಾಯಿ 25 ರೂಪಾಯಿ. 1 ಕಿಲೋಮೀಟ್ರ್ ಕೊಡ್ತಾನೆ. ಈ ಟ್ರಾಫಿಕಲ್ಲಿ 1 ಕಿಲೋಮೀಟ್ರ್ ಹೋಗೋ ಅಷ್ಟರಲ್ಲಿ ಆಗಿಬಿಡುತ್ತೆ ಟೈಮು. ಇಲ್ಲಿ ನಾವು ಫುಡ್ನ ತಗೊಳ್ಳೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ನೋಡಬೇಕು ಇಲ್ಲಿ ವೇಟ್ ಮಾಡೋಕ್ಕೆ ಹೇಳ್ತಾನೋ, ರೆಡಿ ಇದೆಯೋ ಗೊತ್ತಿಲ್ಲ. ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಹತ್ರ ಇದ್ದೀನಿ ನೋಡಿ. 9 ನಿಮಿಷ ಬೇಕಂತೆ ರೆಡಿ ಆಗೋಕ್ಕೆ. ಇನ್ನೇನು ಮಾಡೋದು? ಇದೆಲ್ಲ ವೇಟ್ ಮಾಡೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಓಕೆ, ನಿಮಗೆ ಇದ್ರ ಫುಡ್ ತೊಗೊಂಡು ಮತ್ತೆ ಸಿಗ್ತೀನಿ. ಅಲ್ಲ ರೀ, ಎಂಥ ನನ್ನ ಮಗ ಇರಬೇಕು ಅಂದರೆ ಬೇಜಾರಾಗೋದು ಇದೇ ಕಾರಣಕ್ಕೆ ಬೇಜಾರಾಗುತ್ತೆ. ಕೊಡೋದೆಷ್ಟು? 25 ರೂಪಾಯಿ. ಅಪಾರ್ಟ್ಮೆಂಟ್ ಕೇಳಿದವನು, ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ. ಅಲ್ಲಿ ಹೋಗಿ ಡ್ರಾಪ್ ಮಾಡೋ ಅಷ್ಟರಲ್ಲಿ ನಂದು 20 ನಿಮಿಷ, 15 ನಿಮಿಷ. ಅಲ್ಲಿ ಬ್ರಿಗೇಡ್ ಗೇಟ್ವೇ ಅಂತೂ ಹೋದರೆ ಅಂತೂ ಮುಗದೇ ಹೋಯ್ತು. ಅಲ್ಲಿ ಗಾಡಿಗಳು ಒಳಗಡೆ ಬಿಡಲ್ಲ. ಗಾಡಿಗಳನ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಬೇಕು. ನಿಲ್ಲಿಸ್ಬಿಟ್ಟು ಹೋದರೆ ಹೋಗಿ ಡ್ರಾಪ್ ಮಾಡಿ ಬರೋಕ್ಕೆ ಅಂದರೆ ಕೊಟ್ಬಿಟ್ಟು ಬಂದು ಬರೋಕ್ಕೆ 15 ನಿಮಿಷ. ಕೊಡೋದು 25 ರೂಪಾಯಿ. ಏನು ಹಿಂಗಾದರೆ ನಾವು ಅರ್ನಿಂಗ್ಸ್ ಮಾಡೋದು ಯಾವಾಗ? ನನಗೆ ಯಾಕೋ ಇವತ್ತು ಅದೇ ಅನ್ನಿಸ್ತು. ಏನು ಗುರು ಹಿಂಗೆ ಕೊಡ್ತಾವನೆ?
ಏನು 15 ಅಲ್ಲ, ಆಗಲೇ 2.20 ರೂಪಾಯಿ ಕೊಟ್ಟವನೆ, 2.25 ರೂಪಾಯಿ ಕೊಟ್ಟವನೆ. ಹಿಂಗಾದರೆ ನಾವು 1000 ಮಾಡೋದು ಯಾವಾಗ? ನಾನು 4 ಗಂಟೆ ಅಷ್ಟಲ್ಲೇ ನಂದು ಎಷ್ಟಾಗಿತ್ತು ಅಂದರೆ 500 ರೂಪಾಯಿ ಆಗಕ್ಕೆ ಬಂದಿತ್ತು, 490 ರೂಪಾಯಿ ಆಗಿತ್ತು 4 ಗಂಟೆ ಅಷ್ಟಲ್ಲಿ. ಇವಾಗಿನ್ನೂ 5, 6, 6.25 ನೋಡಿ, 500 ಅಂದರೆ 200 ರೂಪಾಯಿ ಆಗಲಿಲ್ಲ 3 ಅವರ್ಗೆ. 6.25 ಅಂದರೆ 2.5 ಅವರ್ಗೆ 200 ರೂಪಾಯಿ ಆಗಲಿಲ್ಲ. 20 ರೂಪಾಯಿ ಆರ್ಡ್ರ್ ಕೊಟ್ಟರೆ ಎಲ್ಲಾಗುತ್ತೆ? 50 ನಿಮಿಷ ರೆಸ್ಟೋರೆಂಟ್ ಹತ್ರ ನಿಲ್ಲಿಸ್ತಾರೆ. ಅಲ್ಲಿ ಕಸ್ಟಮರ್ ಹತ್ರ ಹೋಗಿ ಅವ್ರಿಗೆ ಕಾಲ್ ಮಾಡಿ ನಿಲ್ಲಕ್ಕೆ ಲೇಟ್ ಆಗಿಬಿಡುತ್ತೆ. ಅದು ಅಲ್ಲದೆ ಇದು ಟ್ರಾಫಿಕ್ ಏರಿಯಾಗಳು ಮಲ್ಲೇಶ್ವರಂ ಎಲ್ಲ ಸ್ಲೋ ಆಗಿ ಹೋಗ್ತಾ ಇರಬೇಕು, ಸ್ಲೋ ಮೂಮೆಂಟ್ ಇರುತ್ತೆ. ಇಲ್ಲಿ ನೋಡಿ, ಈ ಥರ ಅಡ್ಡ ಬರ್ತವೆ ಗಾಡಿಗಳು, ಸ್ಲೋ ಮಾಡಬೇಕು. ನಾನು 1000ಕ್ಕೆ 600 ರೂಪಾಯಿನೇ ಕೊಡ್ತಾನಲ್ಲ, ನಾನು 1000ಕ್ಕಿಂತ ಜಾಸ್ತಿ ಮಾಡೋಣ ಬಿಡು ಅಂದ್ಕೊಂಡೆ. 1000ನೇ ಆಯ್ತಾ ಇಲ್ಲ ಇಲ್ಲಿ, 1000ಕ್ಕೆ ಜಾಸ್ತಿ ಅಂತೆ. ಆದರೆ ಕಷ್ಟ ಆದರೂ ಇನ್ನಾದರೂ ನೋಡೋಣ. ಈ ಕಡೆ ಬಂದಿದ್ದೀನಿ, ಇಲ್ಲಾಂದ್ರೆ ಇಲ್ಲಿ ಓರಿಯನ್ ಮಾಲ್ ಎಳಿತಾನೆ. ಮಾಲ್ ಹೇಳಿದ್ರು ದೂರ ಕೊಡಬೇಕು. ಮಾಲ್ ಹೇಳಿದ್ರೆ ಹೋಗಿ ತರೋಕ್ಕೆ 15 ನಿಮಿಷ ಬೇಕು. ಮಾಲಲ್ಲಿ ಓರಿಯನ್ ಮಾಲಲ್ಲಿ ಹೋಗಿ ತರೋಕ್ಕೆ 15 ನಿಮಿಷ ಬೇಕು. 20 ರೂಪಾಯಿ ಆರ್ಡ್ರು ಕ್ಯಾನ್ಸಲ್ ಮಾಡೋ ಹಾಗಿಲ್ಲ ನೋಡಿ. ಎಷ್ಟು ಟ್ವಿಸ್ಟ್ ಇಟ್ಟಿರ್ತಾರೆ ಅಂದರೆ, ಸ್ವಿಗ್ಗಿ ಅಂದ್ಬಿಡಪ್ಪ MG ಕೊಡ್ತಾನೆ ಅನ್ಬೇಕು, ಇವನು ಕೊಡ್ತಾನಲ್ಲ, ಕಷ್ಟಪಡು ಅಂತ ಅನ್ನಿಸ್ತೆ ಈಗ. ಈ ಥರ ಆರ್ಡ್ರ್ಗಳು ನಾನು ಇಷ್ಟು ಡಿಸ್ಟೆನ್ಸಲ್ಲಿ ನಾನು ಹೊಡೆದೇ ಇಲ್ಲ ಜೊಮ್ಯಾಟೋದಲ್ಲಿ. ಬರೀ ಎಲ್ಲ 4 ಕಿಲೋಮೀಟ್ರು 5 ಕಿಲೋಮೀಟ್ರು ಇದೇ ಥರ ಹೊಡೆದಿದ್ದೀನಿ. ಇವತ್ತು ನೋಡಿದ್ರೆ ಇವನು ಬರೀ ಇವನು ಅಂಥವನೇ, ನಾನು ಕೊಡ್ತೀನಿ ಗುರು 20 ರೂಪಾಯಿ ಆರ್ಡ್ರು, ನಾನೇನು ಕೊಡಲ್ಲ ಅದನ್ನ, ಬಾ ಕೊಡ್ತೀನಿ ಅಂತ ನಾನು. ಆ ರೀತಿ ಇಲ್ಲಿ ರೈಲ್ವೆ ಗೇಟ್ ಹಾಕಿದಾರ ಏನೋ, ರೈಲ್ವೆ ಗೇಟ್ ಬಿದ್ದಿದ್ರೆ ನಿಂತ್ಕೋ. ನಮಗೆಲ್ಲ ಗೊತ್ತಿರುತ್ತೆ ಇವೆಲ್ಲನೂ. ರೈಲ್ವೆ ಗೇಟ್ ಹಾಕಿದ್ದೀನಿ, ನಿಂತ್ಕೋ ಅಷ್ಟೇ. ಆದರೆ ಏನು ರೈಲ್ವೆ ಬರಬೇಕೋ, ಬಂದು ಹೋಯ್ತೋ ಗೊತ್ತಿಲ್ಲ, ಬಂದು ಹೋಯ್ತು ಅನಿಸುತ್ತೆ. ತೆಗಿಯಕ್ಕೆ ಬಂದ ಅನ್ನ ಕರೆಕ್ಟಾಗಿ ಬಂದವನೇ. ತೆಗೆದು ಬಿಡುಗರು ಹೋಗ್ತೀನಿ. ಅಕಸ್ಮಾತ್ ಏನಾರು ಇವಾಗ ರೈಲ್ವೆ ಗೇಟ್ ಬಿದ್ದಿತ್ತು ಅಂದರೆ ನಿಲ್ಲು 10 ನಿಮಿಷ ಇಲ್ಲಿ ಅಷ್ಟೇ. ಇಲ್ಲಿ ನನಗೆ ಹೋದ ತಕ್ಷಣ ಲಿಫ್ಟ್ ಇದ್ದು ಡೈರೆಕ್ಟ್ ಹೋದರೆ ಏನು ಅನ್ಸಲ್ಲ, ನಡ್ಕೊಂಡು ಹೋಗ್ಬೇಕು, ಗಾಡಿ ಬಿಡಲ್ಲ. ಇಂಥ ಕಾಲು ನನ್ನ ಮಕ್ಕಳು ಇವ್ರದ್ದು ದೊಡ್ಡ ಇವ್ರದ್ದು ಗಾಡಿಗಳು ಒಳಗಡೆ ಬಿಡಲ್ಲ. ಅಲ್ಲಿ ಒಂದೊಂದು ಸತಿ ಆ ಎಂಡ್ ಹೋಗಿರ್ತೀವಿ, ಓರಿಯನ್ ಮಾಲ್ ಸೈಡ್ ಹೋಗಿರ್ತೀವಿ, 10 ನಿಮಿಷ ನಡ್ಕೊಂಡು ಹೋಗ್ಬೇಕು ಇವ್ರಿಗೆ. ಅದು ಅಲ್ಲೂ ಎಂಟ್ರಿ ಮಾಡೋಕೆ 10 ಜನ ಇರ್ತಾರೆ ಇಲ್ಲಿ. ಮೊದಲು ನಾವು ಎಂಟ್ರಿ ಮಾಡೋಕ್ಕೆ 5 ನಿಮಿಷ ಬೇಕಂತ. ಈ ಸೈಡ್ಗೆ ಹಾಕು, ಎಂಟ್ರಿ ಮಾಡು, ಆಮೇಲೆ ನೋಡು. ಓಕೆ, ಮತ್ತೆ ಸಿಗ್ತೀನಿ ನಿಮಗೆ. 3 hours later. ಸ್ನೇಹಿತರೆ, ಇವಾಗ ಟೈಮ್ ನೋಡ್ಕೊಂಬಿಡಿ ಎಷ್ಟಾಗಿದೆ ಅಂತ. 10 ಗಂಟೆ 58 ನಿಮಿಷ. ಇನ್ನು 2 ನಿಮಿಷ ಆದರೆ ನಾನು ನಿಮ್ಗೇನು ಹೇಳಿದೆ 12 ಗಂಟೆವರೆಗೂ 11 ಗಂಟೆವರೆಗೂ ಮಾಡ್ತೀನಿ ಅಂತ. 11 ಗಂಟೆವರೆಗೂ ಮಾಡಿದ್ದೀನಿ. ಇವಾಗ ಅರ್ನಿಂಗ್ಸ್ನ ನೋಡ್ಬಿಡೋಣ. ಫಸ್ಟು ಅರ್ನಿಂಗ್ಸ್ ನೋಡೋಕ್ಕೂ ಮುಂಚೆ ನನ್ನ ಪೆಟ್ರೋಲ್ ಎಷ್ಟು ಹೋಗಿದೆ ಅಂತ ನೋಡೋದಾದರೆ 170 ಕಿಲೋಮೀಟರ್ ಹೋಗುತ್ತೆ. 170 ಕಿಲೋಮೀಟರು ಓಡಿಸಿದ್ದೀನಿ ನಾನು ಇವತ್ತು. 170 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂದರೆ ಯೋಚನೆ ಮಾಡಿ ನೀವೇ ಹೆಂಗೆ ಓಡಿಸಿರ್ಬೋದು ಅಂತೇಳ್ಬಿಟ್ಟು. ಇವಾಗ ಅರ್ನಿಂಗ್ ಸೆಕ್ಷನ್ಗೆ ಬರುವಂತಹ ಟೈಮ್. ಅರ್ನಿಂಗ್ಸು ನಾನು 1000 ಮಾಡಿದ್ನ ಇಲ್ವಾ, 1000ಕ್ಕೆ 600 ರೂಪಾಯಿ ನನಗೆ ಇನ್ಸೆಂಟಿವ್ ಬಂತಾ ಇಲ್ವಾ ಅಂತೇಳ್ಬಿಟ್ಟು ಇವಾಗ ನೋಡೋಣ. ನನ್ನ ಜೊಮ್ಯಾಟೊ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ನಾನು ಏನು ಗಿಗ್ಸ್ನ ಏನು ನಾನು ಇದು ಮಾಡ್ಕೊಂಡಿದ್ದೆ, ಗಿಗ್ಸ್ನ ಏನು ಮಾಡ್ಕೊಂಡಿದ್ದೆ ಆ ಎಲ್ಲ ಗಿಗ್ಸ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿದೆ. 10 ಗಂಟೆ 50 ನಿಮಿಷಕ್ಕೆ ನಾನು ಆಫ್ಲೈನ್ ಹೋಗ್ಬಿಟ್ಟೆ. ಇವಾಗ ನಾನು ನಾಗವಾರದಲ್ಲಿದ್ದೀನಿ. ಇಲ್ಲಿಂದ ನನಗೊಂದು ಮನೆಗೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಆಫ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಯಾವ್ದಾದ್ರು ಬೇರೆ ಕಡೆ ಬಿದ್ದುಬಿಟ್ರೆ ಮತ್ತೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಮ್ಮ ಅರ್ನಿಂಗ್ಸ್ನ ನೋಡುವಂಥ ಸಮಯ. 27 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ, ನೋಡ್ಬಿಡಿ.
27 ಆರ್ಡ್ರ್ ಕಂಪ್ಲೀಟ್ ಆಗಿದೆ. ಓಕೆ, ಅದ್ರ ಜೊತೆಗೆ 1800 ರೂಪಾಯಿ ಆಗಿದೆ. 1800 ರೂಪಾಯಿ ಹೆಂಗಾಯಿತು ಅಂತ ತೋರಿಸ್ಬಿಡ್ತೀನಿ ನೋಡಿ. 27 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ, 29 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ, 27 ಟ್ರಿಪ್ ಮಾಡಿದ್ದೀನಿ. 1827 ರೂಪಾಯಿ ಆಗಿದೆ. ಅದೇ ರೀತಿ ನಾನು ಅರ್ನ್ ಮಾಡಿರೋದು 1227, ಇನ್ಸೆಂಟಿವ್ ಕೊಟ್ಟಿದ್ದು 1600 ರೂಪಾಯಿ. ಟೋಟಲಾಗಿ ಬಂದ್ಬಿಟ್ಟು 1827 ರೂಪಾಯಿ. ಅದರಲ್ಲಿ 427 ರೂಪಾಯಿ ನಾನೇನಾದ್ರು ಇದಕ್ಕೆ ತೆಗೆದ್ರೆ, ಪೆಟ್ರೋಲ್ಗೆ ತೆಗೆದಿಟ್ಟರೆ 1200 ರೂಪಾಯಿ ನಾನು ಇವತ್ತು ಅರ್ನ್ ಮಾಡಿರೋದು. 1200 ರೂಪಾಯಿ. ಬಟ್ ಪ್ರತಿ ಸತಿ ಹೇಳ್ತೀನಿ, ಇದು ಈಸಿ ಅಲ್ಲ. ನಾನೇನೋ 2 ಅವರ್ 3 ಅವರ್ಗೆ ಬಂದೋಗಿ ಒಂದು ಸ್ವಲ್ಪ ವಿಡಿಯೋ ಮಾಡಿ ನಿಮಗೆ ತೋರಿಸಿರ್ಬೋದು. ಬಟ್ 170 ಕಿಲೋಮೀಟರ್ ಹೊಡೆಯೋದಂದರೆ ಏನು ಈಸಿ ಅಲ್ಲ, ಈಸಿ ಕೆಲಸ ಅಲ್ಲ. ಪ್ರತಿದಿನ ಇರಲ್ಲ. ಅದು ಅಲ್ಲದೆ ಇವಾಗ ನನಗೆ ಇನ್ಸೆಂಟಿವ್ ಕೊಟ್ಟವನೇ ಅಂತ ಹೇಳ್ಬಿಟ್ಟು ನಾನು ಹೊಡೆದಿದ್ದೀನಿ. ಅದ್ರ ಜೊತೆಗೆ ನಾಳೆನೂ ಇನ್ಸೆಂಟಿವ್ ಇದೆ. ನಾಳೆನೂ ಹೊಡೆಯೋದು ಏನೋ ಗೊತ್ತಾಗ್ತಾಯಿಲ್ಲ ಏನು ಮಾಡಲಿ ಅಂತ ಹೇಳ್ಬಿಟ್ಟು. ಪ್ರತಿದಿನ 170 ಕಿಲೋಮೀಟ್ರ್ ಹೊಡೆದ್ರೆ ನಮ್ಮದು ಏನಾಗುತ್ತೆ, ನಮ್ಮ ಹೆಲ್ತು ಪ್ರಾಬ್ಲಮ್ಮು, ಅದೇ ರೀತಿ ಗಾಡಿನೂ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಏನು ಅಂದರೆ ನಿಮ್ಮದು ಕಮಿಟ್ಮೆಂಟ್ ಯಾವ ರೀತಿ ಇದೆ ಅದ್ರ ಮೇಲೆ ಹೊಡೀರಿ. ನಾನೇನು ನಿಮಗೆ ಹೊಡೆಯೋದೇ ಬೇಡ ಅಂತ ಹೇಳ್ತಾಯಿಲ್ಲ, ಇಲ್ಲ ಹೊಡೀರಿ ಅಂತಲೂ ಹೇಳ್ತಾಯಿಲ್ಲ. ನಿಮ್ಮದು ಕಮಿಟ್ಮೆಂಟ್ ಯಾವ ರೀತಿ ಇದೆ. ಇಲ್ಲ ನನಗೆ ಮಂತ್ಲಿ ನಾನು ನನ್ನ ಖರ್ಚನ್ನ ತೆಗೆದ್ಬಿಟ್ಟು ಒಂದು 25,000 ಬೇಕೇ ಬೇಕು, ನನಗೆ ಏನಾರು ಆಗಲಿ ನಾನು 25,000 ಬೇಕೇ ಬೇಕು ಅನ್ನೋರು. ಇವಾಗ ಕೆಲವೊಂದೆಲ್ಲ ಬಡವರು ಅಂದರೆ ಜಾಸ್ತಿ ಸಾಲ ಇರುತ್ತೆ, ಊರು ಬಿಟ್ಟು ಬಂದುಬಿಟ್ಟಿರ್ತೀರ ಸಾಲ ಜಾಸ್ತಿ ಇರೋದಕ್ಕೆ. ಅದಕ್ಕೋಸ್ಕರ ಸಾಲನ ಈಗ 5,000 ಕೊಟ್ಟು ತೀರಿಸಿದ್ರೆ ಅದು ತೀರೋದು ಯಾವಾಗ? ಓಕೆ, ಈ ರೀತಿ ಸ್ವಲ್ಪ 1 ವರ್ಷ 2 ವರ್ಷ ಕಷ್ಟಪಡಿ ಸಾಲನ ತೀರಿಸಿ ಆಮೇಲೆ ಆರಾಮಾಗಿ ಕೆಲಸ ಮಾಡ್ಕೊಂಡಿರಿ ಅಷ್ಟೇ ನಾನು ಹೇಳೋದು. ಇನ್ನೊಂದು ತುಂಬ ಜನ ಹೇಳ್ಬೋದು, ಇಲ್ಲ ಅವಾಗ ಈ ಥರ ಹೊಡೆಯೋಕ್ಕೆ ಆಗೋಲ್ಲ ಅಂತೇಳ್ಬಿಟ್ಟು. ಬಟ್ ಕೆಲವೊಂದು ಝೋನಲ್ಲಿ ಆಗೋಲ್ಲ, ಕೆಲವೊಂದು ಝೋನ್ಗಳಲ್ಲಿ ಆಗುತ್ತೆ. ಬಟ್ ಆಗುತ್ತೆ ಅಂತ ಮಾಡೋನು ಬೇಕು. ಓಕೆ, ಆಗಲ್ಲ ಅಂತ ಕೂತ್ಕೊಂಡ್ರೆ ಆಗೋದು ಇಲ್ಲ. ಝೋನ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಅರ್ನಿಂಗ್ಸು. ಅದೇ ರೀತಿ ಇನ್ಸೆಂಟಿವ್ ಎಲ್ಲನೂ ಕೂಡ ಝೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜಾಸ್ತಿ ಏನು ಹೇಳೋದಿಲ್ಲ, ನೀವು ಪ್ರತಿ ಸತಿ ಎಲ್ಲ ಹೇಳಿದ್ದೀನಿ ಆಲ್ರೆಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಫಾಲೋ ಮಾಡಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಕೆಮ್ಮಿದೆ ಆದರೂ ಕೂಡ ಮಾಡ್ತಾಯಿದ್ದೀನಿ. ಬಾಯ್.